ईश्वर महाराज की, संगम बसवेश्वर महाराज की, कुमारेश्वर महाराज की, सांबदे नमः पार्वती पति शिव हर हर महादेव। ಗುರುವಿಗೆ ತನುವನ್ನು ಲಿಂಗಕ್ಕೆ ಮನವನ್ನು ಜಂಗಮಕ್ಕೆ ಧನವ ಕೊಟ್ಟು ನಿಶ್ಚಿಂತನಾಗಿರುವ ಭಕ್ತನೇ ಮಹಾದೇವನೋಡ, ಇವರ ಸಂಸಾರ ಸುಖವೇ ಶಿವಸುಖ ನೋಡ, ಇವರ ಆಜ್ಞೆಯಂತೆ ನಡೆಯುವ ಜನಗಳೇ ಮಹಾಗಣಗಳಯ್ಯ ಗುರುಕುಮಾರ ಪಂಚಾಕ್ಷರೀಶ್ವರ ಪ್ರತಸ್ಮರಣೀಯ ಗುರುಕುಮಾರೀಶನನ್ನ ಪಂಚಾಕ್ಷರೀಶ್ವರನ ಪುಟ್ಟರಾಜ ಗುರುವರನ್ನ ಸ್ಮರಿಸಿಕೊಂಡು ಈ ಕ್ಷೇತ್ರದ ಕ್ಷೇತ್ರಾಧಿಪತಿಯಾಗಿರುವ ಕಲ್ಮೇಶ್ವರನ ಪವಿತ್ರವಾಗಿರುವಂತಹ ದಿವ್ಯ ಸನ್ನಿಧಿಗೆ ಭಕ್ತಿಯ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಗೈದು ನಿಂಬಳಗದ ಪರಮ ತಪಸ್ವಿಗಳಾಗಿ ಜ್ಯೋತಿಷ್ಯ ಪಂಚಾಂಗವನ್ನ ಬಲ್ಲಿದರಾಗಿ ಈ ಭಾಗದೊಳಗ ಭಕ್ತರ ಕಷ್ಟವನ್ನ ದೂರ ಸರಿಸಿರುವಂತ ಲಿಂಗೈಕ್ಯ ಸಂಗದ ಬಸವ ಮಹಾಸ್ವಾಮಿಗಳವರ ಪವಿತ್ರ ಚರಣಗಳಲ್ಲಿ ಭಕ್ತಿಯ ಸಾಷ್ಟಾಂಗವನ್ನು ಸಮರ್ಪಿಸಿ ಪೂಜ್ಯರ ನಿರಂಜನ ಚರಪಟ್ಟಾಧಿಕಾರ ಮಹೋತ್ಸವದ ಮಾರ್ಗದರ್ಶಕ ಗುರುಗಳು ಈ ಭಾಗದೊಳಗ ಅಧ್ಯಾತ್ಮದ ಹೊಂಗಡಸವನ್ನ ತಮ್ಮ ವಿದ್ವತ್ಪೂರ್ಣವಾದಂತಹ ವಿಚಾರಧಾರೆಗಳನ್ನ ಭಕ್ತರ ಮನೋಕಾಯಂಗಳಿಗೆ ಉಪದೇಶವನ್ನ ಮಾಡಿ ಸತ್ತಂತೆ ಮಲಗಿರುವ ಈ ಸಮಾಜಕ್ಕೆ ಸಂಜೀವಿನಿ ಉಪಾಧಿಯಲ್ಲಿ ತಮ್ಮ ಅಮೋಘವಾಗಿರುವಂತಹ ಅಸ್ಖಲಿತವಾದಂತಹ ವಾಣಿಯನ್ನ ನಾಡಿಗೆ ಬಿತ್ತರಿಸ್ತಾ ಇರುವಂತವರು ಪರಮ ಪೂಜ್ಯಪಾದರಾದ ಷಟ್ಸ್ಥಲ ಬ್ರಹ್ಮ ವೀರಮಾನಂದ ಶಿವಾಚಾರ್ಯಪ್ಪಗಳವರ ಪವಿತ್ರ ಚರಣಗಳಲ್ಲಿ ಭಕ್ತಿಯ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಗೈದು ಈ ಕಾರ್ಯಕ್ಕೆ ಕಾರಣೀಭೂತರಾಗಿರುವಂತವರು ನಿಂಬರ್ಗ ಹುಚ್ಚೇಶ್ವರ ವಿರಕ್ತ ಮಠದ ಪರಮ ಪೂಜ್ಯಪಾದರಾದ ವಿದ್ವಾಂಸರು ಪೂಜ್ಯ ಗುರುಗಳ ಅಪ್ಪಣೆಯಂತೆ ಜ್ಯೋತಿಷ್ಯವನ್ನ ಪಂಚಾಂಗವನ್ನ ಜ್ಯೋತಿಷ್ಯ ಮತ್ತು ಪಂಚಾಂಗವನ್ನ ವಿಶೇಷವಾಗಿ ಬಲ್ಲಿದರಾಗಿ ಯಾರೇ ಬರಲಿ, ಎಷ್ಟೊತ್ತಿಗೆ ಬರಲಿ, ಎಂಥವರೇ ಬರಲಿ, ಎಲ್ಲರ ಕಷ್ಟವನ್ನ ಸಾವಧಾನ ಚಿತ್ತದಿಂದ ಅವರೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕರುಣಿಸ್ತಾ ಇರುವಂತವರು ಪರಮ ಪೂಜ್ಯ ಶಿವಲಿಂಗ ದೇವರ ಪವಿತ್ರ ಪಾದಂತಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಗೈದು ಪ್ರತಿನಿತ್ಯ ಕಾರ್ಯಕ್ರಮದ ಎಲ್ಲವನ್ನು ನಿರ್ವಹಣೆಯನ್ನು ಮಾಡ್ತಾ ಇರುವಂತವರು ಸದುಹೃದಯದವರಾಗಿರುವಂತಹ ಪೂಜ್ಯ ಶ್ರೀ ಜೋಗೂರಿನ ಮರುಳುಸಿದ್ಧ ದೇವರ ಪವಿತ್ರ ಚರಣಗಳಲ್ಲಿ ಯೋಗ ಗುರುಗಳಾಗಿರುವಂತವರು ಪರಮ ಪೂಜ್ಯ ರುದ್ರಮುನಿ ದೇವರು ಶರಣ ಸಿರಿಸಿಯವರಲ್ಲಿ ಸಹಿತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಗೈದು ಈ ಕಾರ್ಯಕ್ರಮವನ್ನ ಪಾದಯಾತ್ರೆ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದಂತಹ ಹಿತ್ತಲಸೂರಿನ ಎಲ್ಲ ಗ್ರಾಮದ ಶರಣ ತಂದೆ ತಾಯಿಗಳೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಪೂಜ್ಯ ಗುರುಗಳು ನಾವೆಲ್ಲರೂ ಸಹಿತ ಒಳಗಡೆ ಕಲ್ಲಮೇಶ್ವರನ ದಿವ್ಯ ದರ್ಶನಕ್ಕೆ ಹೋದ್ವಿ. ನಾನು ನೋಡಿದ ಸತ್ಯ ನಿಮಗೆ ಹೇಳ್ತೇನೆ ಅಷ್ಟೇ. ಈಗ ಉಜ್ಜಯಿನಿ ಪೀಠದಲ್ಲಿ ಜಕಣಾಚಾರ್ಯನ ಕೊನೆಯ ಕಟ್ಟಡ ಅಂದ್ರೆ ಉಜ್ಜಯಿನಿ. ಹಂಪಿ ಹೊರಗೆ ಏನೈತಿ, ಉಜ್ಜಯಿನಿ ಒಳಗೈತಿ. ನಾನು ಇದನ್ನ ಯಾಕೆ ಹೇಳಾಕ್ತೀನಿ, ಸ್ವಲ್ಪ ಗಮನ ಕೊಟ್ಟು ಕೇಳಿ. ಉಜ್ಜಯಿನಿ ಪೀಠದೊಳಗೆ ಒಂದು ವಿಶಿಷ್ಟತೆ ಐತಿ. ಏನೈತಿ ಅಂದ್ರೆ ಎಲ್ಲಾ ಕಡೆ ದೇವರ ಮುಂದ ಶಿಖರದ ಮೇಲೆ ಬಸವಣ್ಣ ಮಲ್ಕೊಂಡಿದೆ, ಆದ್ರೆ ಉಜ್ಜಯಿನಿ ಪೀಠದಲ್ಲಿ ನಿಂತ ಬಸವಣ್ಣ ಐತಿ. ಮತ್ತ ಎಲ್ಲಾ ದೇವರ ಗುಡಿ ಒಳಗ ಸಣ್ಣ ಬಸವಣ್ಣದನ, ದೊಡ್ಡ ಬಸವಣ್ಣದನ. ನಾನ್ ನೋಡಿದ ಅನುಭವದ ಪ್ರಕಾರ ಒಬ್ಬ ದೇವರ ಮುಂದ 3 ಬಸವಣ್ಣ ಇದ್ದಂತ ಊರು ಅಂದ್ರೆ ಅದು ಹಿತ್ತಲಸಿರೂರು ಕಲ್ಮೇಶ್ವರ. ಬಹಳ ವಿಶೇಷವಾಗಿರುವಂತಹ ದೇವಸ್ಥಾನದ ಒಳಗಡೆ ಹೋದ್ಮೇಲೆ ಆ ದೇವರನ್ನ ನೋಡಿದಾಗ ಪ್ರಭಾವಳಿ, ಆ ದೇವರನ್ನ ನೋಡಿದಾಗ ಆಗುವಂತ ಒಂದು ಮನಸ್ಸಿನಲ್ಲಿ ಉಲ್ಲಾಸ ಏನದಲ್ಲ, ಬಹಳ ವಿಶೇಷವಾಗಿರುವಂತ. ನಾವೆಲ್ಲ ದೇವಸ್ಥಾನಕ್ಕೆ ಬರ್ತೇವೆ. ಹಾಗೆ ಬರ್ತೀವಿ ಅಂದ್ರೆ ಮನೆಯಿಂದ ಕಣ್ಣು ತಕ್ಕೋಂತ ಹಿಂಗ ಕಣ್ಣು ತೆಗೆದೇ ಬರ್ತೀವಿ, ಮತ್ತೆ ದಾರಿಗೆಲ್ಲ ಬಿದ್ದಿದ್ದೇವೆ ಅಂತ ಹೇಳಿ ಹಿಂಗ್ ಕಣ್ಣು ತೆಗೆದು ಬಂದು ದೇವಸ್ಥಾನದ ಒಳಗಡೆ ಹೋಗಿ ಕಲ್ಲಮೇಶ್ವರನ ಮುಂದೆ ಕಣ್ಣು ಮುಚ್ತೀವಿ. ನಾವು ಏನಲ್ಲಿ ಕಣ್ಣು ತೆಗಿತೀವಿ? ಇಲ್ಲ. ಅಲ್ಲಿ ಕಣ್ಣು ಮುಚ್ಚಿದಾಗ ಮನಿ ಬರೋದಿಲ್ಲ, ಅಲ್ಲಿ ಕಣ್ಣು ಮುಚ್ಚಿದಾಗ ನಮ್ಮ ಹೊಲ ಬರೋದಿಲ್ಲ, ಅಲ್ಲಿ ಕಣ್ಣು ಮುಚ್ಚಿದಾಗ ನಾವು ಗಳಿಸಿದ ಸಂಪತ್ತು ಬರೋದಿಲ್ಲ. ಅಲ್ಲಿ ಕಣ್ಣು ಮುಚ್ಚಿದಾಗ ಬರುವುದು ಯಾವುದಂದ್ರೆ ಕಲ್ಲಮೇಶ್ವರನೇ ನಮ್ಮ ಕಣ್ಣು ಮುಂದೆ ಬರ್ತಾನೆ, ಬೇರೆ ಯಾವುದು ಬರೋದಿಲ್ಲ. ಹಾಗೆ ಇವತ್ತು ಹಿತ್ತಲಸಿರೂರು ಗ್ರಾಮದಲ್ಲಿ ಪೂಜ್ಯ ಚಿನ್ನಮೇಗಿರಿ ಅಪ್ಪಳು ಹೇಳ್ತಿದ್ರು, ಧಾರವಾಡಕ್ಕೆ ಹೋದ್ರೆ
ಒಂದು ಕಲ್ಲು ಒಗದ್ರೆ ಒಬ್ಬೊಬ್ಬ ಸಾಹಿತಿಗಳ ಮನೆ ಮೇಲೆ ಕಲ್ಲು ಬೀಳ್ತದಂತ. ಧಾರವಾಡದಾಗ ಗದಗಕ್ಕೆ ನೀವು ಬಂದ್ರಿ ಅಂದ್ರೆ ಅಲ್ಲಿ ಸಹಿತ ಹಿಂಗ್ ಕಲ್ಲು ಒಗದ್ರಿ ಅಂದ್ರೆ ಒಂದು ಪ್ರಿಂಟಿಂಗ್ ಪ್ರೆಸ್ಸಿನ ಮೇಲೆ ಕಲ್ಲು ಬೀಳ್ತದ, ಒಂದು ಕಲಾವಿದರ ಮೇಲೆ ಕಲ್ಲು ಬೀಳ್ತದ. ಅದರ ಜೊತೆಗೆ ಹಿತ್ತಲಿಸಿರೂರು ಗ್ರಾಮದಲ್ಲಿ ಸಹಿತ ಪೂಜಾ ಅಪ್ಪೋರು ಹೇಳ್ತಿದ್ರು, ಇಲ್ಲಿ ಮನೆಯಲ್ಲೂ ಸಹಿತ ಕಲಾವಿದರು ಕಲೆಯ ಹೊಂಗಡಸವನ್ನ ಈ ನಾಡಿಗೆ ಬೆಳಗಿಸಿದಂತ ಊರಂದ್ರೆ ಹಿತ್ತಲಿಸಿರೂರು ಅನ್ನೋದನ್ನ ಪೂಜಾ ಅಪ್ಪೋರು ಹೇಳ್ತಾ ಇದ್ರು. ಮಧುರ ಚನ್ನರಂತಾರೆ, ಬಾರೇ ಗಾನದೇವಿ ಮಧುರ ಜೀವಿ ವಿಶ್ವಜೀವಿ, ಈ ಗಾನವನ್ನ ಹೊಂಗಡಸಕ್ಕೆ ಏರಿಸುವಂತ ಬಾತಾಯಿ ಅನ್ನೋ ಮಾತನ್ನ ಮಧುರ ಚಂದ್ರ ಹೇಳುವಂಗ ಇವತ್ತು ತಾವೆಲ್ಲ ಹಿತ್ತಲಿಸಿರೂರು ಗ್ರಾಮದವರು ಪೂಜ್ಯ ಶಿವಲಿಂಗ ದೇವರ ಈ ನಿರಂಜನ ಜನಪಟ್ಟಾಧಿಕಾರ ಮಹೋತ್ಸವದ ಈ ಪಾದಯಾತ್ರೆ ಸಣ್ಣ ಸಣ್ಣ ಕೂಸುಗಳು ಅಲ್ಲಿ ಕೂತವ್ರು ಅವ್ರು ಮಾಡಿ ನಿಶ್ಚಿಂತವಾಗಿ ಕುಂತವ್ರು ಏನು ಆರತಿ ಹಿಡ್ಕೊಂಡು ಬಂದಿದ್ದಲ್ಲ ಅವ್ರು ಈಗಿನ 4-5 ವರ್ಷದ 5-6 ವರ್ಷದ ಹುಡುಗರು, ಸಣ್ಣ ಹುಡುಗರು ಅಪ್ಪೋರನ್ನ ಕರ್ಕೊಂಡು ಬರ್ಬೇಕಂತ ತಿಳ್ಕೊಂಡು ಆರತಿ ತೆಗೆದುಕೊಂಡು ಬಂದು ಮತ್ತು ಆರತಿ ಇಟ್ಟು ಮತ್ತು ಮಾಡಲು ಕುಂತಲ್ಲ ಅವ್ರಿಗೊಂದು ಜೋರಾಗಿ ಚಪ್ಪಾಳೆ ಗುರುವಿನ ಸೇವೆ ಅನ್ನೋದು ಎಷ್ಟು ಚಲೋ ಇರ್ತದಂದ್ರೆ ನಾನು ಒಂದು ಮಾತು ಹೇಳ್ತೀನಿ. 12ನೇ ಶತಮಾನದೊಳಗೆ ಒಂದು ಘಟನಾ ನಡೀತದೆ. ಬಸವಣ್ಣಪ್ಪವರು ಅಲ್ಲಮಾಪ್ರಭು ದೇವರಿಗೆ ಹೊರಟಿರ್ಬೇಕಾದ್ರೆ ಬಸವಣ್ಣಪ್ಪವರಿಗೆ ಅಲ್ಲಮಾಪ್ರಭು ದೇವರಿಗೆ ಕಲ್ಲು ಹೋಗಿದ್ದಾರೆ. ಮಂದಿ ಕಲ್ಲು ಹೋಗಿದ್ದಾರೆ. ಅಲ್ಲಮಾಪ್ರಭು ದೇವರು ಕಲ್ಲು ಒಗದಂತವರಿಗೆ ಏನ್ ಹೇಳ್ತಾರೋ ಅಂದ್ರೆ, ನಿಮ್ಮ ಊರಿಗೆ ಒಳ್ಳೇದಾಗಲಿ, ನಿಮ್ಮ ಊರಿಗೆ ಮಳಿ ಚೆನ್ನಾಗಿ ಆಗಲಿ, ನಿಮ್ಮ ಊರೊಳಗೆ ಸಂಪತ್ತು ಯಾವಾಗಲೂ ಇರಲಿ ಅಂತ ಅಲ್ಲಮಾಪ್ರಭು ದೇವರು ಆಶೀರ್ವಾದ ಮಾಡ್ತಾರೆ. ಬಸವಣ್ಣಪ್ಪವರಂತಾರ ಕಲ್ಲು ಒಗದ್ರು ನಿಮ್ಗೆ ತಲೆ ಹೊಡಿವಂಗ ಮಾಡಿದ್ರು, ಅವ್ರು ನೀವು ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿದ್ರಲ್ಲ. ಹೌದು. ಮುಂದೆ ಊರಿಗೆ ಹೋದ್ರು, ಬಹಳ ಚಂದ ಸ್ವಾಗತ ಮಾಡಿದ್ರು. ಎಷ್ಟು ಸ್ವಾಗತ ಮಾಡಿದ್ರು ಅಂದ್ರೆ ಅವ್ರ ಊರು ಮರೆತು ಇಲ್ಲೇ ಮನೆ ಕಟ್ಟಿಕೊಂಡು ಇರ್ಬೇಕಪ್ಪ, ಇಲ್ಲೇ ಮಠ ಕಟ್ಟಿಕೊಂಡು ಇರ್ಬೇಕು ಅನ್ನೋ ಸ್ವಾಗತ ಮಾಡಿದ್ರು ಆ ಊರವರು. ಅಲ್ಲಮಾಪ್ರಭು ದೇವರಂತಾರ ಈ ಊರಿಗೆ ಸುಖ ಆಗಬಾರ್ದಂತ ಆಶೀರ್ವಾದ ಮಾಡಿದ್ರು. ನಾ ಹೇಳಿದ ಕತೆ ಎಲ್ರಿ. ಬಸವಣ್ಣವರಂತಾರು, ಅಲ್ಲ ಪ್ರಭುಗಳೇ, ಮಾಯೆಗೆದ್ದಂಥವರು, ಮಾಯಾ ಕೋಲ ಆದರು ತಾವು, ವೈರಾಗ್ಯದ ವಿಭು ಆದಂತವರು, ಶೂನ್ಯ ಪೀಠವನ್ನು ಏರಿದಂತವರು, ಕಲ್ಲು ಒಗದವರಿಗೆ ಒಳ್ಳೇದಾಗಲಿ, ಹಣ್ಣು ಕೊಟ್ಟವ್ರಿಗೆ ಕೆಟ್ಟದ್ದಾಗಲಿ ಅಂದ್ರೆ ಯಾಕೆ ಅಂದ್ರು. ಅವಾಗ ಅಲ್ಲಮಾಪ್ರಭು ದೇವರನ್ನು ಚಲೋ ಮಾತು ಹೇಳ್ತಾರೋ. ಏನಂತಾರಂದ್ರ, ಕಲ್ಲು ಒಗದವರು ಕಲ್ಲು ಒಕ್ಕುವಂತ ಅವ್ರು ಊರಾಗಿರ್ಬೇಕು, ಹಣ್ಣು ಕೊಟ್ಟವ್ರು ಇನ್ನೊಂದವರಿಗೆ ಹಣ್ಣು ಅಂತಾಕ ಅದಕ್ಕೆ ಅವ್ರು ಊರೂರು ತಿರುಗಬೇಕು, ಅದಕ್ಕೆ ಅವರಿಗೆ ಕೆಟ್ಟದ್ದಾಗಲಿ ಒಳ್ಳೇದಾಗಲಿ ಅಂತ ಹೇಳಿದ್ರು. ಅರ್ಥ ಆಗಿಲ್ಲ ಹೇಳ್ತಾ ಇರೋದು. ನಿಮಗ ನಾ ಈ ಮಾತು ಯಾಕೆ ಹೇಳಕತ್ತೀನಿ ಅಂದ್ರೆ, ಹಿತ್ತಲಿಸಿರೂರು ಗ್ರಾಮದವರು ಬಂದವರಿಗೆಲ್ಲ ಹಣ್ಣು ಕೊಟ್ಟು ಪರಮ ಪೂಜ್ಯರನ್ನ ಸ್ವಾಗತವನ್ನೇನು ಮಾಡಿಕೊಂಡಿದ್ರಲ್ಲ, ನಿಜವಾಗಲೂ ಈ ಗ್ರಾಮ ಬಹಳ ವಿಶೇಷವಾಗಿರುವಂತ ಗ್ರಾಮ. ಅಂತ ಪರಮ ಪೂಜ್ಯರು ಇವತ್ತು ನಿಮ್ಮೂರನ್ನ ಯಾಕೆ ಆಯ್ಕೆ ಮಾಡಿಕೊಂಡು ಕೇಳಿದ್ರೆ, 4 ಊರುಗಳನ್ನ ಈಗ ನಾವು ಪಾದಯಾತ್ರೆ ಮಾಡಿದ್ವಿ. ಒಂದು ಬೊಮ್ಮನಹಳ್ಳಿ, ಇನ್ನೊಂದು ಬಟ್ಟರ್ಗ, ನಿನ್ನೆ ನಿಂಬರ್ಗ ತಾಂಡಕ್ ಹೋಗಿದೀವಿ. ಇವತ್ತು 4ನೇ ಊರು ನಿಮ್ಮೂರು. ಸುಮ್ಮ ಆ ಊರನ್ನ ನೆನಪಿಸ್ಕೊಳ್ಬೇಕು ನಾವು. ನಿಂಬರ್ಗ ತಾಂಡಾದವರು ಅವ್ರೇನು ಪುರಾಣಾಗ ಜನಿವಾರ ಇಲ್ರಿ, ಅವ್ರ ಪುರಾಣಾಗ ಏನು ಲಿಂಗ ಇಲ್ಲ, ಅವ್ರ ಹಣಿ ಮೇಲೆ ಏನು ವಿಭೂತಿ ಇಲ್ಲ, ಕುಂಪ ಧರಿಸ್ತಾರ ಅವ್ರು ಏನ್ರಿ. ಅವ್ರ ಭಾವ ಎಷ್ಟು ದೊಡ್ಡದಿತ್ತು ಅಂತ ಕೇಳಿದ್ರೆ, ನಾವೇನು ವೀರಶೈವ ಲಿಂಗ ಇದ್ರು ಅಂತ ನಾವೇನು ಪರಂಪರೆಗಳನ್ನು ಬೆಳೀತಾ ಇದ್ದೀವಲ್ಲ, ಆ ಲಂಬಾಣಿ ಜನಾಂಗ ಬಂಜಾರ ಸಮಾಜದವರು ನಿನ್ನ ಪೂಜೆ ಗುರುಗಳನ್ನು ಸ್ವಾಗತವನ್ನ ಮಾಡಿಕೊಳ್ಳೋದು ನೋಡಿದ್ರೆ ನಾವಿಷ್ಟು ಹೆಮ್ಮೆ ಪಡ್ತೀವಿ. ಅವ್ರ ಕಳಸ, ಅವ್ರ ಹೂವಿನ ಹಾಸಿಗೆಯನ್ನು ಹಾಸೋದನ್ನ ನೋಡಿ, ಅವ್ರ ಕೊನೆಗೆ ಎಲ್ಲಾ ಕಾರ್ಯಕ್ರಮ ನೋಡಿ ಅಪ್ಪವ್ರಿಗೆ ಅಂದ್ರು, ಯಪ್ಪ ನಿಮ್ಮ ಕಾರ್ಯಕ್ರಮ ಬಹಳ ದೊಡ್ಡದದೆ, ದಿನಾಲು 16,000 ಮಂದಿ ಜನ ಬರ್ತಾರೆ. ಅದಕ್ಕೆ ಅವ್ರು ಹೇಳಿದ್ರು, ನಮ್ಮ ರಟ್ಟೆಯನ್ನ ಮುರಿದು ನಾವೇನು ದುಡಿದು ಉಣ್ತೀವಲ್ರಪ್ಪ, ಒಂದು ದಿವಸ ನಾವು ಸಹಿತ ನಿಮ್ಮ ದಾಸೋಹ ನಮ್ಮ ಸೇವಾ ಸಲ್ಲಿಸ್ತೀವಿ ಅಂತ ನಿಂಬರ್ಗ ತಾಂಡಾರವ್ರು ಹೇಳಿದಾಗ ವಿಮಾನ ಬಂತಲ್ಲ. ಒಬ್ಬ ನೋಡಿ, ಒಬ್ಬ ಸಮಾಜದೊಳಗೆ ಒಬ್ಬ ಗುರು ಮಾಡುವಂತ ಕಾರ್ಯವನ್ನ ನೋಡಿ ಸಹಿತ ಕಣ್ಣು ಮುಚ್ಚಿ ಕೈ ಕಟ್ಟಿ ಕುಳಿತುಕೊಳ್ಳುವಂತ ಸಮಾಜದೊಳಗ ತಾವು ಸಹಿತ ಮಾಡಬೇಕು ಅನ್ನೋ ಆಶಾ ಮನೋಭಾವನ ವ್ಯಕ್ತಪಡಿಸಿದ್ರಲ್ಲ, ನಿಜವಾಗ್ಲೂ ಆ ಗ್ರಾಮವನ್ನು ನಾವು ನೆನೆಸ್ಕೊಳ್ತೇವೆ. ಇವತ್ತು ಹಿತ್ತಲಿಸಿರೂರು ಗ್ರಾಮಕ್ಕೆ ಪೂಜ್ಯರು ಯಾಕೆ ದಯ ಮಾಡಿಸಿದಾರ ಅಂತ ಕೇಳಿದ್ರೆ, ನಿಮ್ಮಲ್ಲಿ ಸಂಪತ್ತದೆ, ನಿಮ್ಮಲ್ಲಿ ಮನಿ ಅದ, ನಿಮ್ಮಲ್ಲಿ ಹೊಲ ಅದ, ಆದ್ರೆ ಎಲ್ಲಾ ಅದ, ಆದ್ರೆ ಮನುಷ್ಯನಿಗೆ ಏನಿಲ್ಲ ಅಂತ ಕೇಳಿದ್ರೆ ಆರೋಗ್ಯ ಸಂಪತ್ತು ಅನ್ನೋದು ಏನೈತಲ್ಲ ಕೊರತೆಯಾಗಿ ಹೊರಟದ. ಎಷ್ಟು ದುರ್ಧರ ದಿನಮಾನದಲ್ಲಿ ನಾವಿಂತ ಬದುಕ್ತಾ ಇದ್ದೀವಿ ಅಂತ ಕೇಳಿದ್ರೆ, ಹಿಂದಿನ ದಿನಮಾನದೊಳಗ ಆಯಿ ಮುದ್ದೆಗೆ ಆರಾಮಿಲ್ಲ ಅಂತ ತಿಳ್ಕೊಂಡು ಮೊಮ್ಮಕ್ಕಳೆಲ್ಲ ದವಾಖಾನೆ ಕರ್ಕೊಂಡು ಹೋಗ್ತಿದ್ರು, ಆಯಿ ಮುದ್ದೆಯನ್ನು ತೋರಿಸ್ಕೊಂಡು ಬರ್ಬೇಕು ಅಂತ ಹೇಳಿ. ಈಗ ಹಾಗಾಗಿದ್ರಿ, ಆಯಿ ಮುದ್ದೆ ಕೂಡಿಕೊಂಡು ಮೊಮ್ಮಕ್ಕಳ ದವಾಖಾನೆ ಕರ್ಕೊಂಡು ಹೋಗೋ ಕಾಲ ಬಂದೈತ್ರಿ. ಯಾಕೆ? ಯಾವ ಮುದ್ದೆ ಒಂದು ಹೋಟೆಲ್ ಒಂದು ಚಾ ಕುಡಿದ್ರೆ ಮನಿ ಮರ್ಯಾದೆ ಹೋಗ್ತದಂತ ಮುದ್ದೆ ಮರ್ಯಾದೆಯನ್ನ ಘನತೆಯನ್ನ ಕಾಪಾಡಿಕೊಂಡು ಬಂದ. ಇವತ್ತು ಅದೇ ಹುಡುಗ ಸಂಜೆ ಮುಳ ಜೋಲಿ ಹೊಡ್ಕೊಂಡು ಬಂದಾಗ ಮುದ್ದೆ ಜೀವ ಹೊಂಟದ. ನಾ ಹೇಳೋದು ಕಥೆಯಲ್ಲಿ ಭಾವನೆ ಹೇಳ್ತಾ ಇದ್ದಾನೆ.
ಇಷ್ಟೆಲ್ಲ ದುರ್ವ್ಯಸನಗಳು, ದುರಾಚಾರಗಳು ನಮ್ಮ ಯುವಕರಲ್ಲಿ ಮನೆ ಮಾಡಿಕೊಂಡಿರಬೇಕಾದರೆ ಸಾವಿರಾರು ವರ್ಷಗಳ ಪರಂಪರೆ ಇರುವಂತ ಮನೆತನದ ಘನತೆಯನ್ನು ಹಾಳಾಗಬಾರದು. ಅವರ ಆರೋಗ್ಯ ಚೆನ್ನಾಗಿರಬೇಕು, ಅವರ ಕುಟುಂಬ ಚೆನ್ನಾಗಿರಬೇಕು ಅಂತ ತಿಳ್ಕೊಂಡು ಪರಮ ಪೂಜ್ಯರೆಲ್ಲ ನಿಮ್ಮೂರಿಗೆ ಪಾದ ಹಾಕಿದಲ್ಲ, ಆ ಪಾದ ದಿವ್ಯ ಪಾದ ಅನ್ನೋದನ್ನ ನೆನಪಿಸಿಕೊಳ್ಬೇಕು. ಇಂಥ ಪರಮ ಪೂಜ್ಯರು ನಿಮ್ಮೂರಿಗೆ ಬಂದ ಉದ್ದೇಶ ಇಷ್ಟೇ ತಿಳ್ಕೋಬೇಕು. ಅವರ ಜೋಳಿಗೆ ಅದೇ, ಯಾರು? ಪೂಜ್ಯ ಶಿವಲಿಂಗ ದೇವರ ಜೋಳಿಗೆ ಅದೇ. ಆ ಜೋಳಿಗೆ ಒಳಗೆ ನೀವೇನ್ ಹಾಕ್ಬೇಕು? ದುಶ್ಚಟಗಳನ್ನ ಒಳಗೆ ಹಾಕ್ಬೇಕು. ಯಾವ ರೊಕ್ಕ ಕೊಟ್ಟರು ಸಹಿತ ಸಿಗಲಾರದಂತ ಸಂಪತ್ತು ಆರೋಗ್ಯ ಸಂಪತ್ತು. ನಮಗೆ ಆರೋಗ್ಯ ಬೇಕು, ಆದ್ರೆ ಆರೋಗ್ಯದ ಸೂತ್ರಗಳು ಬೇಡವಾಗಿದ್ದಾರೆ. ನಮಗೆ ಧರ್ಮ ಬೇಕು, ಧರ್ಮ ಮಾರ್ಗವನ್ನು ತೋರಿಸುವಂತ ಗುರುಗಳು ಬೇಡವಾಗಿದ್ದಾರೆ. ಹೀಗಾಗಿ ನಾವು ಏನೆಲ್ಲವೂ ಹೋದ್ರೂ ಸಹಿತ ಗಳಿಸಬಹುದು, ಆದ್ರೆ ಆರೋಗ್ಯ ಹೋದ್ರೆ ಗಳಿಸ್ಲಿಕ್ಕೆ ಆಗೋದಿಲ್ರಿ. ಆರೋಗ್ಯ ಹೋದ್ರೆ ಗಳಿಸ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಆರೋಗ್ಯ ಸಂಪತ್ತಿಗಾಗಿ ಪೂಜ್ಯರು ನಿಮ್ಮ ಹತ್ತಿರ ಸದ್ಗುಣಗಳ ದೀಕ್ಷೆ ನಿಮಗೆ ಕೊಟ್ಟು ದುಶ್ಚಟಗಳ ದೀಕ್ಷೆಯನ್ನು ನಿಮ್ಮ ಹತ್ತಿರ ಪರಮ ಪೂಜ್ಯರು ತೆಗೆದುಕೊಳ್ಳಕ್ ಬಂದಿದ್ದಾರೆ. ಅಂತ ಪರಮ ಪೂಜ್ಯರಿದ್ದಾರಲ್ಲ, ವಿಮಾನಪೂರ್ವಕವಾಗಿ ಜೋರಾಗಿ ಚಪ್ಪಾಳೆ ಕಟ್ಟಿ ನಿಮ್ಮ ಆಶೀರ್ವಾದ ಸದಾಗಿರಪ್ಪ ಅನ್ನೋದನ್ನ ನಾವು ದುಡಿಯೋರು ಜಾಸ್ತಿ ಆಗ್ತೀವಿ, ಕುಡಿಯೋರು ಕಡಿಮೆ ಆಗ್ತೀವಿ ಅನ್ನೋ ಆಶಾ ಮನೋಭಾವವನ್ನ ನಾವೆಲ್ಲ ಪರಮ ಪೂಜ್ಯರಿಗೆ ಅರ್ಪಿಸಬೇಕು ಅನ್ನೋದನ್ನ ಸೂಚನೆಯನ್ನು ಕೊಡೋದ್ರ ಜೊತೆಗೆ ಮತ್ತೆ ತಮ್ಮ ಹತ್ತಿರ ಜೋಳಿಗೆ ಬಂದಾಗ ಅದರ ಜೊತೆಗೆ ಇನ್ನೊಂದು ವ್ಯವಸ್ಥೆ ಇದೆ ಅಪ್ಪೋರು. ಏನಿದೆ ಅಂದ್ರೆ ಆ ವ್ಯವಸ್ಥೆಯೊಳಗೆ ರುದ್ರಾಕ್ಷಿ ಧಾರಣ ಸುಮಾರು ನೇಪಾಳದಿಂದ ರುದ್ರಾಕ್ಷಿ ಹುಟ್ಟುವುದೇ ನೇಪಾಳದಲ್ಲಿ. ಅದು 5 ಮುಖದ ಮುಖ ರುದ್ರಾಕ್ಷಿ, ಪಂಚಮುಖ ರುದ್ರಾಕ್ಷಿ. ಪೂಜ್ಯರು ನಿಮ್ಮೆಲ್ಲರಿಗೂ ಸಹಿತ ಇವತ್ತು ಆಶೀರ್ವಾದ ಮಾಡ್ತಾರೆ, ಪ್ರತಿಯೊಬ್ಬರಿಗೂ ಸಹಿತ. ಇದು ನಿಮ್ಗೆ ಆಶೀರ್ವಾದ ಮಾಡಿದರೆ ಏನ್ ನಿಮ್ರಗ ಗ್ರಾಮದೊಳಗೆ ಏನ್ ನಡೀತದೆ? ಈಗ 15ನೇ ತಾರೀಕಿನಿಂದ ಹಿಡ್ಕೊಂಡು 7ನೇ ತಾರೀಕಿನವರೆಗೂ ಸಹಿತ ಮಹಾದಾಸೋಹಿ ಶರಣಬಸವಪ್ಪನ ಪುರಾಣ ನಡೆದಿದೆ. ಅದು 7ನೇ ತಾರೀಕಿಗೆ ಮುಕ್ತಾಯ ಆದ್ರೆ 8ನೇ ತಾರೀಕಿಗೆ ವಿಶೇಷವಾಗಿರುವಂತಹ ಧಾರ್ಮಿಕ ಸಭೆ ನಡೀತದೆ. 9ನೇ ತಾರೀಕಿಗೆ ತಾವೆಲ್ಲ ತಾಯಂದಿರಿಗೆ ಒಂದು ಸೂಚನೆ ಏನಂದ್ರಮ್ಮ, 9ನೇ ತಾರೀಕಿಗೆ ಪರಮ ಪೂಜ್ಯರ ನಿರಂಜನ ಜನಪಟ್ಟಾಧಿಕಾರದ ಒಂದು ಸಭೆ ನೆರಹಿನಲ್ಲಿ 11,000 ಮುತ್ತೈದರಿಗೆ ಉಡಿ ತುಂಬುವಂತ ಕಾರ್ಯಕ್ರಮವನ್ನು ಏರ್ಪಡಿಸಿದೆ. ಎಷ್ಟು ಸಾವಿರ? 11,000. ಅದಕ್ಕೆ ನಿಂಬರಗ ಈ ಹಿತ್ತಲಸೂರಿನ ಎಲ್ಲ ತಾಯಂದಿರು ಸಹಿತ 9ನೇ ತಾರೀಕಿಗೆ ಬೆಳಗ್ಗೆ 9 ಗಂಟೆಗೆ ಆ ಉಡಿ ತುಂಬಿಸಿಕೊಳ್ಳಕ್ ತಾವು ಬರಬೇಕು ಅಂತ ತಿಳ್ಕೊಂಡು ಪೂಜ್ಯ ಗುರು ನಿಮಗೆ ಹೇಳಲಿಕ್ಕೆ ಬಂದಿದ್ದಾರೆ. 10ನೇ ತಾರೀಕಿಗೆ ಪರಮ ಪೂಜ್ಯರು ಶೂನ್ಯ ಪೀಠಾರೋಹಣ ಮಾಡ್ತಾರೆ. ಶೂನ್ಯ ಪೀಠಾರೋಹಣ ಅಂದ್ರೆ ಅಲ್ಲಮ ಪ್ರಭುದೇವರ ಬಳುವಳಿ ಇಡಲು ಬಂದಂತಹ ಪರಂಪರೆ, ಆ ಪರಂಪರೆಯ ವಾರಸುದಾರರು. ಈಗ ಒಬ್ಬ ಮನೆಯಲ್ಲಿ ನಾವು ತಂದೆಗೆ ಹೆಂಗ ವಾರಸುದಾರರು, ಆ ನಿರಂಜನ ಪರಂಪರೆಗೆ ವಾರಸುದಾರರಾಗುವಂತವ್ರು ಯಾರಂದ್ರೆ ಪೂಜ್ಯ ಶಿವಲಿಂಗ ದೇವರು. ಅಂತೆಲ್ಲ ಕಾರ್ಯಕ್ರಮಕ್ಕೆ ತಮಗೆ ಆಮಂತ್ರಣ ಕೊಟ್ಟು ನೀವು ಬನ್ನಿ, ಕಾರ್ಯಕ್ರಮಕ್ಕೆ ಶೋಭೆಯನ್ನು ತನ್ನಿ, ಗುರುಕೃಪೆಗೆ ಪಾತ್ರ ಆಗ್ರಿ ಅಂತ ಬಂದಿದ್ದಾರೆ ಗುರುಗಳು. ಅಂತ ಗುರುಕೃಪೆ ತಮ್ಮೆಲ್ಲರಿಗೆ ಲಭಿಸಬೇಕಾದ್ರೆ ಆ ಸೇವೆಯೊಳಗ ಸಹಿತ ತಾವು ಸಹಿತ ಭಾಗಿಗಳಾಗಿ ನಿಂಬರಗ ಕಾರ್ಯಕ್ರಮದೊಳಗ ಪೂಜ್ಯ ಚಿನ್ನಮೇಗರಪ್ಪರು ಯಾವಾಗಲೂ ಹೇಳ್ತಿರ್ತಾರೆ, ನಿಂಬರಗ ಕಾರ್ಯಕ್ರಮ ಹೇಗಾಗ್ಬೇಕಂತ ಕೇಳಿದ್ರೆ ಸುತ್ತಲ 10 ಒಳ್ಳೆಯವರು ಕೂಡಿಕೊಂಡು ಮಾಡಿದ್ರ ಕಾರ್ಯಕ್ರಮ ಆಗಬೇಕೆ ಹೊರತು ನಿಂಬರಗದವರು ಮಾಡ್ಯಾರ ಅಂತ ಅನ್ನಬಾರದು. ಅಂತ 10 ಹಳ್ಳಿ ಒಳಗೆ ಒಂದು ಹಳ್ಳಿ ಅಂದ್ರೆ ಅದು ಹಿತ್ತಲೀಶ್ವರರ ಗ್ರಾಮ ಅನ್ನೋದು ತಮ್ಮೆಲ್ಲ ಆಗ್ಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ಸೂಚನೆಯನ್ನು ಕೊಟ್ಟು ಎಲ್ಲ ನಮ್ಮ ಕಲಾವಿದರು ಎಷ್ಟು ಚೆನ್ನಾಗಿ ಅವರು ಗೀತೆಯನ್ನು ಹಾಡ್ತಾ ಇದ್ರು. ಅಪ್ಪೋರ್ ಅಂತಿದ್ರು, ಇಲ್ಲ ಪ್ರತಿಯೊಬ್ಬರು ಸಹಿತ ಇಲ್ಲಿ ಹಾಡ್ತಾರೆ ಅಂತಿದ್ರು. ನಾನಂದ್ರೆ ಇದಕ್ಕೆಲ್ಲ ಹಾಡಲಿಕ್ಕೆ ಕಂಠಕ್ಕೆ ಆಶೀರ್ವಾದ ಮಾಡಿದ ಗುಡ್ಡ ಯಾವುದು ಅಂತ ಕೇಳಿದ್ರೆ ಅದು ಚಿನ್ನಮೇಗಿರಿ ಮಹಾಂತೇಶ್ವರ ಗುಡ್ಡನೇ. ಅದು ಮಡಿವಾಳಪ್ಪನವರು ಹಾಡಿಕೊಂತ ಈ ನಾಡನ್ನು ಸಂಚಾರ ಮಾಡಿದ್ರು. ಹಾಗೆ ಈ ಊರೊಳಗೂ ಸಹಿತ ನಮ್ಮ ಶರಣಕುಮಾರ ಶಾಸ್ತ್ರಿಗಳಾಗಲಿ, ಮತ್ತೆ ನಮ್ಮ ಕಲ್ಲಿನಾಥ ಗವಾಯಿಗಳಾಗ್ಲಿ, ನಮ್ಮ ಗುರುಲಿಂಗೈ ಗವಾಯಿಗಳಾಗ್ಲಿ, ಅವರಂಕರ್ ಬ್ಯಾಗ್ ಹಾಕೊಂಡು ಜಗದ್ದೂರ್ ಪಂಚಾಚಾರ ಗೀತೆಯನ್ನು ಹಾಡೋದ್ರೊಳಗೆ ನಿಶ್ಚಿಮ್ರಿ. ಯಾರಿ? ನಮ್ಮ ಗುರುಲಿಂಗೈ ಗವಾಯಿಗಳು. ಈಗೇನ್ ಹಾಡಿರಲ್ಲ ವೀರಯ್ಯಪ್ಪನವರು. ಆ ಗೀತೆಯನ್ನು ಬರೆದಂತವ್ರು ಚಿಕ್ಕಮಣ್ಣೂರಿನ ಬಾಲಚಂದ್ರ ಶಾಸ್ತ್ರಿಗಳು, ಅವ್ರ ನಮ್ಮ ಮಾವಣ್ಣ ಏನ್ರಿ. ಅವ್ರು ಎಷ್ಟು ಅದ್ಭುತ ಈ ಪಂಚ ಪರಂಪರೆಗಳನ್ನ ಹಾಡನ್ನ ಬರೋದಿಲ್ಲ. ಅದ್ರ ಬಹಳ ಚಲೋ ಪೂಜ್ಯರ ಅಪ್ಪವ್ರು ಹೇಳಿದ್ರಿಲ್ಲ, ಅದನ್ನೇ ಹಾಡ್ರಿ ಅಂತ ನೋಡಿ. ಒಬ್ಬ ಗುರುಗಳು ನಿಮ್ಗೆ ಕೇಳ್ತಾರಂದ್ರ ನಿಮ್ ಬಾಯಿ ಒಳಗೆ ಚಂದ ಆಗ್ತದೆ ಅಂತ. ಸುಮ್ಮನೆ ಗುರುಗಳು ಕೇಳೋದಿಲ್ಲ. ಸಂಗೀತ ಅಂದ್ರೆ ಸಮ್ಯತ್ ಗೀತೆ ಇದೆ, ಇದು ಸಂಗೀತ ಅಂತ. ಸಮ್ಯತೆಗಿಂತ ಗೀತೆಯನ್ನ ಪಾಡುವುದಕ್ಕೆ ಸಂಗೀತ ಅಂತಾರೆ. ಇಂಥ ಗೀತೆಯನ್ನ ಹಾಡಿ ಮತ್ತೆ ಅದರ ಜೊತೆಗೆ ನಮ್ಮ ನಿರೂಪಣೆಯನ್ನ ಬಹಳ ಚೆನ್ನಾಗಿ ಮಾಡೋದು. ನೀವು ಎಷ್ಟು ಚೆನ್ನಾಗಿ ಇವತ್ತ ಆ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನು ಸ್ವಾಗತ ಮಾಡಿಕೊಟ್ರಿ ಗುರುಗಳು. ಅಂದ್ರೆ ನಿಜವಾಗಲೂ ಹಿತ್ತಲಸೂರಿನ ಗ್ರಾಮ ಅಂದ್ರೆ ಬಹಳ ವಿಶೇಷವಾದ ಗ್ರಾಮ ಅನ್ನೋದನ್ನ ತಾವೆಲ್ಲ ಮಾದರಿಯಾಗಿ ತೋರಿಸಿದಿರಿ ಅನ್ನೋದನ್ನ ಈ ಸಂದರ್ಭದಲ್ಲಿ ತಿಳಿಸಿ, ಮುಂದೆ ಎಲ್ಲ ಕಾರ್ಯಕ್ರಮದ ವಿವರಗಳನ್ನ ನಮ್ಮ ಜೋಗೂರಿನ ಪರಮ ಪೂಜ್ಯ ಮರುಳಸಿದ್ಧ ದೇವರು ಈ ಕಾರ್ಯಕ್ರಮದ ವಿವರಣೆಯನ್ನ ತಮಗೆ ಮತ್ತೆ ಅದ್ರ ಜೊತೆಗೆ ನಿಮ್ಗೆ ಇನ್ನೊಂದು ಸೂಚನೆ ಏನಂದ್ರೆ, ಈಗ ನಾವೆಲ್ಲ ಆ ಕಡೆ ಹಳ್ಳಿಗೆ ಹೋದಾಗ ಬೊಮ್ಮನಹಳ್ಳಿ ಆಗಲಿ,
ನಿಂಬರ್ಗ ತಾಂಡ ಆಗಲಿ, ಪಟ್ಟರ್ಗಾವ್, ಅಲ್ಲಿ ಎಲ್ಲ ಗ್ರಾಮದವರು ಒಂದು ವಿಚಾರ ಮಾಡಿದ್ರು. ಕ್ರೂಸರ್ ಇದ್ದವರು, ಟ್ಯಾಕ್ಟ್ರಿ ಇದ್ದವ್ರು, ಅವ್ರು ಏನಂದ್ರು, ಅಪ್ಪೋರ್ ಪಟ್ಟಾಧಿಕಾರ ಐತಲ್ಲ ಅದಕ್ಕೆ ನಮ್ಮ ಗಾಡಿ ಏನದವ, ಈಗ ವಾಹನ ಸೌಕರ್ಯ ಇರೋದಿಲ್ಲ. ಸಂಜೆ ಮುಂದಂದ್ರೆ ನೀವೆಲ್ಲ ಬರಬೇಕು ಅಂತ ವಿಚಾರ ಮಾಡ್ತೀರಿ, ಬಸ್ ಇಲ್ಲ. ಈಗೇನು ಆಧಾರ್ ಕಾರ್ಡ್ ಫ್ರೀ ಇರುತ್ತೆ ನಡಿಬಹುದು, ಆದ್ರೆ ಬಸ್ ಇರೋದಿಲ್ಲಲ್ಲ. ಹೀಗಾಗಿ ನೀವೆಲ್ಲ ನಿಮ್ಮೂರೊಳಗೆ ವಾಹನ ಇದ್ದವರು, ಕ್ರೂಸರ್ ಇದ್ದವರು, ಟ್ಯಾಕ್ಟ್ರಿ ಇದ್ದವರು, ಗಾಡಿ ಟಮ್ ಟಮ್ ಇಲ್ಲ ಏನಿದ್ದವ್ರು ಸಹಿತ ಒಂದು 10 ದಿವಸ ಅಪ್ಪೋರ್ ಸೇವಾಗ ನಮ್ಮ ಗಾಡಿ ಇಲ್ರಿಪ್ಪ ಅಂತ ಅನ್ನೋರು ಯಾರಾದ್ರೂ ತಮ್ಮ ಹೆಸರುಗಳನ್ನ ಅವ್ರು ಬರೆಸಬೇಕು. ಮತ್ತೆ ಅದರ ಜೊತೆಗೆ ನಿಮ್ಗೆ ಹಿತರು ಶಿವರಿಗೆ ಇನ್ನೊಂದು ಸೂಚನೆ ಕೊಡೋದೇನಂದ್ರೆ, ಒಂದು ದಿವಸದ ದಾಸೋಹ ಸಹಿತ ನಿಮ್ಮೂರ್ದು ಆಗ್ಬೇಕು. ಈಗೆಲ್ಲ ಊರವರು ಸಹಿತ ನಿಂಬರ್ಗ ತಾಂಡದವರು ಮತ್ತ ಬೊಮ್ಮನಹಳ್ಳಿಯವರು ಅಂತಾರೆ ಬಹಳ ವಿಶೇಷವಾಗಿ ಸುತ್ತೂರು ಜಗತ್ತೂರು ಮಹಾಸನ್ನಿಧಿಯವರು ಬರೋ ದಿವಸ ಅವರು ಇಡೀ ಒಂದು ಅವತ್ತು ಸರಿ ಒಂದು 5-6 ಸಾವಿರ ಜನಸಂಖ್ಯೆ ಅಂತ ಬರ್ತಾರೆ. ಅದಕ್ಕೆಲ್ಲ ಅವರು ಮಾದಲಿ ಮಾಡಿಕೊಂಡು ನಾವು ಮಾದಲಿ ತುಪ್ಪವರ ಇಡೀ ದಾಸೋಹ ಪೂರ್ಣಪಡಿಸ್ತೀವಿ ಅನ್ನೋ ಮಾತನ್ನ ಬೊಮ್ಮನಹಳ್ಳಿ ಅವರು ಹೇಳಿದ್ದಾರೆ. ಮತ್ತೆ ನಿನ್ನೆ ಪಟ್ಟಣಗ ಗ್ರಾಮದವರು ಶೇಂಗಾ ಹೋಳಿಗೆ ಮಾಡಿಕೊಂಡು ರೊಟ್ಟಿ ಬುತ್ತಿ ಮಾಡಿಕೊಂಡು ಏನು ಅದ್ಭುತವಾಗಿ ಅವ್ರು ಮಾಡಿದ್ರು. ಅದರೊಳಗೆ ನಿಮ್ಮೂರು ಸಹಿತ ಒಂದ್ ದಿವಸ ದಾಸೋಹವನ್ನು ಮಾಡಿಸಿ ನಮಗೊಂದು ಮಾತು ನಿಮ್ಗೆ ಹೇಳ್ತೀನಿ, ಮರ ಮರಗಿಸಿ ರಾಮೇಶ್ವರ ಹೋದ್ರ ಪುಣ್ಯ ಬರೋದ್ರಿ, ದಯಾ ಧರ್ಮ ಏನಂದ್ರೆ ಧರ್ಮಸ್ಥಳಕ್ಕೆ ಹೋದ್ರ ಪುಣ್ಯ ಬರೋದಿಲ್ಲ, ಕಾಲಿಲ್ಲದವರಿಗೆ ಒಂದು ಕಾಸು ಕೊಳ್ಳಾದ್ರೆ ಕಾಶಿಗೆ ಹೋದ್ರ ಪುಣ್ಯ ಬರೋದಿಲ್ಲ. ಆ ಎಲ್ಲ ಪುಣ್ಯ ಎಲ್ಲಿ ಬರ್ತದಂದ್ರೆ ನಿಮ್ಮನ್ನ ಪಟ್ಟಾಧಿಕಾರಗಳು ತಮಗೆಲ್ಲ ಬರ್ತದೆ ಅನ್ನೋದನ್ನ ತಾವೆಲ್ಲ ಮನಸ್ಸಿಕೊಂಡು ಅವತ್ತಿನ ದಿವಸ ಒಂದು ದಿವಸ ದಾಸೋಹ ಸೇವೆಯನ್ನು ಒಪ್ಪಿಕೊಳ್ಳೋದಾದ್ರೆ ಒಂದು ಡೇಟ್ ತಮಗೆಲ್ಲ ಕೊಡ್ತೀವಿ ಅನ್ನೋದನ್ನ ಹೇಳೋದ್ರ ಜೊತೆಗೆ ಕ್ರೂಸರ್ ಅನ್ನ ತಯಾರು ಮಾಡುವಂತವ್ರು, ಟ್ರ್ಯಾಕ್ಟರ್ ತಯಾರು ಮಾಡುವಂತವ್ರು ನಮ್ಮ ಇಲ್ಲಿ ಸೇವಾ ಸಮಿತಿಯವರ ಹತ್ರ ತಮ್ಮ ಹೆಸರನ್ನ ಬರೆಸಬೇಕು. ಪೂಜೆ ಜೋಗೂರಿನ ಪರಮ ಪೂಜ್ಯರು ನಮ್ಗೆ ಏನ್ ತಿಳಿಸ್ತಾರೆ ತಾವೆಲ್ಲ ಶಾಂತ ರೀತಿಯಿಂದ ಆಲಿಸ್ಬೇಕು.